ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಒಣಮೀನು ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣವಾ. ಫ್ರೈ ಆದರೂ ಅನ್ಕೋಬೋದು, ಗೊಜ್ಜಾದರೂ ಅನ್ಕೋಬೋದು, ಸಖತ್ತಾಗಿರ್ತೈತಿ ಈ ಥರ ಮೆಥಡಲ್ಲಿ ಫಾಲೋ ಮಾಡಿದರೆ. ನೋಡಿ, ಒಣಮೀನು ತೊಗೊಂಡಿದ್ದೀನಿ. ಒಣಮೀನ ಈ ಥರ ತಲೆ ಇರ್ತಿತ್ತಲ್ಲ, ತಲೆ ಕಟ್ ಮಾಡಿ ಈ ಥರ ತೊಗೋಬೇಕು. ತಲೆಯಲ್ಲಿ ಜಾಸ್ತಿ ಕಲ್ಲುಗಳಿರ್ತವೆ, ಅದಕ್ಕೆ ತೆಗಿಬೇಕು. ಅದನ್ನು ಕಟ್ ಮಾಡಿ ಹಂಚಿನ ಮೇಲೆ ಹಾಕಿ ಫ್ರೈ ಮಾಡ್ಕೋಬೇಕು. ಈ ಒಣಮೀನು ಕಲರ್ ಚೇಂಜ್ ಆಗೋ ತನಕನೂ ಉರಿಬೇಕು. ನೋಡಿ, ಕಂಪ್ಲೀಟ್ ಕಲರ್ ಚೇಂಜ್ ಆಗಿದೆ. ಈ ಥರ ಹುರ್ಕೋಬೇಕು. ನೋಡಿ, ಕಂಪ್ಲೀಟ್ ಹುರಿದಾದ್ಮೇಲೆ ಈಗ ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡಬೇಕು. ಈಗ ಒಗ್ಗರಣೆ ಆಗೋ ತನಕನೂ ನೆನೆಯುತ್ತೆ. ಅಷ್ಟೊತ್ತಿ ನೀಟಾಗಿ ಕ್ಲೀನ್ ಕೂಡ ಆಗ್ತೈತೆ. ಒಂದು 3 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆಗಿದೆ. ನೋಡಿ, ಈಗ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕಿ ಈಗ ಈರುಳ್ಳಿ ಹಾಕಬೇಕು. ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕನೂ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅರಿಶಿನ ಪುಡಿ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗುವಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆಗೋಂಗೆ. ನೋಡಿ, ಚೆನ್ನಾಗಿ ಸಾಫ್ಟ್ ಆಗಂಗೆ ಬೆಂದಿದೆ ಟೊಮೊಟೊ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಧನಿಯಾ ಪುಡಿ 1 ಸ್ಪೂನ್, ಖಾರದ ಪುಡಿ 1 ಸ್ಪೂನ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಗರಂ ಮಸಾಲೆ ಪೌಡರ್ ಇದ್ದರೆ ಗರಂ ಮಸಾಲ ಪೌಡರ್ ಹಾಕ್ಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಗರಂ ಮಸಾಲ ಪೌಡರ. ನೋಡಿ, ಹುಣಸೆ ಹಣ್ಣು ನೆನೆ ನೆಂದಿದೆ ಚೆನ್ನಾಗಿ. ಅದನ್ನು ಕಿವುಚ್ಬಿಟ್ಟು ಹುಣಸೆ ಹಣ್ಣಿನ ರಸ ಹಾಕಬೇಕು. ಹುಣಸೆ ಹಣ್ಣು ಬದಲಿ ಅಥವಾ ಟೊಮೊಟೊ ಕೂಡ ಹಾಕ್ಕೋಬೋದು. ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕ್ಕೋಬೋದು. ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಗ್ರೇವಿ ಚೆನ್ನಾಗೇ ಕುದ್ದಿದೆ. ಈಗ ಹುರಿದಿರೋ ಅಂಥ ಒಣಮೀನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಒಣಮೀನ ನೀಟಾಗಿ ಒಂದು 5-6 ಸಲ ನೀಟಾಗಿ ತೊಳ್ಕೊಬೇಕು. ಆವಾಗಲೇ ಕಲ್ಲು ಗಿಲ್ಲು ಏನೂ ಇರೋದಿಲ್ಲ. ಒಣಮೀನು ಹಾಕ್ಬಿಟ್ಟು ನೀಟಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ನೋಡಿ, ಒಣಮೀನು ಗ್ರೇವಿ ನೀಟಾಗಿ ಕುದ್ದಿದೆ. ಈಗ ಇದು ರೆಡಿ ಇದೆ. ಸರ್ವ್ ಮಾಡ್ತಾ ಇದ್ದೀನಿ. ಅನ್ನದ ಜೊತೆ, ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್. ಯಾವ್ದ್ರ ಜೊತೆನಾದರೂ ಊಟ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಅನ್ನ ಸಾಂಬಾರು ಜೊತೆ ಸೈಡ್ಸಿಗಾದ್ರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತೈತೆ. ಈ ಥರ ಒಮ್ಮೆ ಟ್ರೈ ಮಾಡಿ. ಹಾಗೆ ತುಂಬಾ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಅಷ್ಟೇ ಟೇಸ್ಟಿಯಾಗಿರ್ತೈತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.